ಹಾಯ್ ಹಲೋ ಗೈಸ್, ನಾವು ಇವತ್ತು ಬಂದುಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಮೋಲ್ಡ್ ಪೈಪ್ ಹಾಕಿದ್ವಿ. ತೋರಿಸ್ತೀನಿ ಬನ್ನಿ ಏನಂತ, ಹೆಂಗೆ ಹೇಗಿದೆ ಅಂತ. ಈ ಭೀಮದಿಂದ ಈ ಸೈಡಲ್ಲಿದೆಲ್ಲ ಪಾರ್ಕಿಂಗ್ ಏರಿಯಾ ಜಂಕ್ಷನ್ ಬಾಕ್ಸ್ ಹಾಕಿದ್ವಿ, ಲೈಟ್ ಪಾಯಿಂಟು ಸೀಲಿಂಗಲ್ಲಿ. ಇದು ಬಂದುಬಿಟ್ಟು 2-ವೇ ಕಂಟ್ರೋಲ್ಗೆ ರೇಸಿಂಗ್ ಇಕ್ಕಿದ್ದೀವಿ. ಆ ವಾಲ್ ಲೈಟ್ ಪಾಯಿಂಟು, ಭೀಮದಲ್ಲಿ ಬಿಟ್ಟಿವಲ್ಲ ಈ ಲೈಟ್ ಪಾಯಿಂಟು. ಇಲ್ಲಿಂದ ಸ್ವಿಚ್ ಕೊಟ್ಟರೆ ಕೆಳಗಡೆ ಹೋಗಿ ಕೆಳಗಡೆ ಸ್ವಿಚ್ಚು ಮತ್ತು ಮೇಲೆ ಒಂದು 2-ವೇ ಸ್ವಿಚ್ ಕೊಟ್ಟಿದ್ದೀವಿ. ಇಲ್ಲಿಂದ ಇಲ್ಲಿ ಒಂದು ಡ್ರಾಪ್ ಹಾಕಿದ್ವಿ, ಸಾಕೆಟ್ ಏನಾದ್ರು ಯೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈ ಲೈಟ್ವೆಲ್ಲ ಸ್ವಿಚ್ ಕಂಟ್ರೋಲ್ ಕೊಡೋಕ್ಕೆ ಇಲ್ಲಿ ಒಂದು ಡ್ರಾಪ್ ಇಲ್ಲೊಂದು ಇಕ್ಕಿದ್ದೀವಿ. ಆಮೇಲೆ ಇಲ್ಲಿ ಸಿಂಗಲ್ ಬೆಡ್ರೂಮ್ ಹಾಲ್ ಕಿಚನ್ ಇದೆ ಕೆಳಗಡೆ, ಇದು ಎಂಟ್ರೆನ್ಸು. ಇಲ್ಲಿ ಸೀಲಿಂಗಲ್ಲಿ ಒಂದು ಲೈಟ್ ಪಾಯಿಂಟ್ ಹಾಕಿದ್ದೀವಿ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಫ್ಯಾನ್ ಬಾಕ್ಸು, ಆ ಕಡೆ ಈ ಕಡೆ ಒಂದು ಜಂಕ್ಷನ್ ಬಾಕ್ಸ್ ಹಾಕಿದ್ದೀವಿ ನೋಡಿ. ನೆಕ್ಸ್ಟ್ ನಂತರ ಆ ಕಡೆ ಒಂದು ಡ್ರಾಪ್ ಹಾಕಿದ್ವಿ, ಜಂಕ್ಷನ್ ಬಾಕ್ಸಿಂದ ಈ ಸೈಡ್ ಒಂದು ಡ್ರಾಪ್ ಹಾಕಿದ್ವಿ. ಇಲ್ಲಿ ಬಾತ್ರೂಮ್ ಬರುತ್ತೆ, ಇಲ್ಲಿ ಈ ಏರಿಯಾದಲ್ಲಿ ಕೆಳಗಡೆ ಕನ್ಸಲ್ ಮೋಡ್ ಹಾಕಿದ್ರೆ ಕೆಳಗಡೆ ಆಲ್ರೆಡಿ ಹಾಕಿದ್ರು ಬಾತ್ರೂಮ್ದು, ಅದಕ್ಕೆ ಡ್ರಾಪ್ ಬಿಟ್ಟಿದ್ದೀವಿ. ಒಂದು ಸರ್ಕಿಟ್ ಇಲ್ಲಿಂದ ಡಿ ಬಾಕ್ಸಿಂದ ಇಲ್ಲಿ ಒಂದು ಸರ್ಕಿಟ್ ಇದೆ. ಆಮೇಲೆ ಈ ಪೈಪ್ ಬಂದುಬಿಟ್ಟು ಟಿ ವಿಗೆ ಹಿಂಗೆ ಬಂದುಬಿಟ್ಟು ಇಲ್ಲಿ ಟಿ ವಿ ರೇಸಿಂಗ್ ಇಕ್ಕಿದ್ದೀವಿ. ಇಲ್ಲಿ ವಾಲ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ದು. ಆಮೇಲೆ ಇಲ್ಲಿ ಎಂಟ್ರಿ ಬೆಡ್ರೂಮ್, ಇದು ಬಂದುಬಿಟ್ಟು ಬೆಡ್ರೂಮು. ಫ್ಯಾನ್ ಬಾಕ್ಸು ಆ ಕಡೆ ಈ ಕಡೆ ಒಂದು ಜಂಕ್ಷನ್ ಬಾಕ್ಸ್ ಬಿಟ್ಟಿದ್ದೀವಿ, 3 ಕಡೆ ಡ್ರಾಪ್ ಬಿಟ್ಟಿದ್ದೀವಿ ನಂತರ ಅದು ಪಕ್ಕದ್ದು ಕಿಚನ್ ಎಂಟ್ರಿ, ಇಲ್ಲಿ ಪಕ್ಕದಲ್ಲೇ ಎಂಟ್ರಿ ಇದೆ ಕಿಚನು. ಸೀಲಿಂಗಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಇಕ್ಕಿದ್ದೀವಿ, ಆ ಸೈಡ್ ಒಂದು, ಈ ಕಡೆ ಒಂದು 4 ಕಡೆ ಡ್ರಾಪ್ ಇಕ್ಕಿದ್ದೀವಿ. ಇಲ್ಲಿಂದ ಒಂದು ಸರ್ಕ್ಯೂಟು ಬೆಡ್ರೂಮ್ಗೆ ಕಾಟ್ ಪಕ್ಕ ಒಂದು ಹೋಗುತ್ತೆ, ಅಲ್ಲೊಂದು ಡ್ರಾಪ್ ಬಿಟ್ಟಿದ್ದೀವಿ. ನಂತರ ಇಲ್ಲಿ ಡಿ ಬಾಕ್ಸ್ ಬರುತ್ತೆ ಹಾಲಲ್ಲಿ. ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ರೈಸಿಂಗ್ ಇಕ್ಕಿದ್ವಿ, ಒಂದು ಟಿ ವಿ ರೈಸಿಂಗ್ ಇದೆ. ಇನ್ನು 3 ಬಂದುಬಿಟ್ಟು ಮೀಟ್ರ್ ಬಾಕ್ಸ್ ಇದೆ ಕೆಳಗಡೆ. ಮೀಟ್ರ್ ಬಾಕ್ಸ್ ಸ್ಟೇರ್ ಕೇಸ್ ಕೆಳಗಡೆ ಬರುತ್ತಂತೆ, ಅದಕ್ಕೆ ಇಲ್ಲಿಂದ ಸ್ಟೇರ್ ಕೇಸ್ ಕೆಳಗಡೆ ಇನ್ನೂ ಇಲ್ಲಿ ಬಿಟ್ಟಿದ್ವಿ. ವಾಲ್ ಕಟ್ಟಿದಾಗೆಲ್ಲ ಬೆಂಡ್ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀವಿ. ಇನ್ನೂ ಕೆಲಸ ನಡೀತಿದೆ ಗಾಜ್ ಮೋಲ್ಡ್ ನಾಳೆ ಇದೆ ಅಂತ.